My name is Shraddha. I am studying in 9th class. Today my seminar is ಕೋಶಕೇಂದ್ರ. ಸೊ ಕೋಶಕೇಂದ್ರ ಅಂದ್ರೆ ಏನೋ ನೋಡೋಣ. ಈಗ ಕೋಶಕೇಂದ್ರವನ್ನು ಆವಿಷ್ಕಾರ ಮಾಡಿದವರು ಯಾರಂದ್ರೆ ರಾಬರ್ಟ್ ಬ್ರೌನ್ ಅಂತಕ್ಕಂಥವ್ರು. ಎಷ್ಟರಂದು ಆವಿಷ್ಕಾರ ಮಾಡಿದ್ರು ಅಂದ್ರೆ 1831 ಆವಿಷ್ಕಾರ ಮಾಡಿದ್ರು. ಆದರೆ ಕೋಶಕೇಂದ್ರಕ್ಕೆ ಇನ್ನೊಂದು ಹೆಸರು ಅದು ಏನಂದ್ರೆ ಜೀವಕೋಶ. ಮತ್ತು ಇನ್ನೊಬ್ರು ಬರ್ತಾರೆ ವಿಜ್ಞಾನಿ, ಅವ್ರು ಯಾರಂದ್ರೆ ರಾಬರ್ಟ್ ಹುಕ್ ಅಂತಕ್ಕಂಥವ್ರು ಬರ್ತಾರೆ. ಅವಾಗ ಅವ್ರು ಏನು ಮಾಡುತ್ತಾರೆ, ಕೋಶಕೇಂದ್ರನ ನೋಡುತ್ತಾರೆ. ಕೋಶಕೇಂದ್ರ ತುಂಬ ಚೆನ್ನಾಗಿದೆ ಅಂತೇಳಿ ಅವರೊಂದು ಹೆಸರು ಇಡ್ತಾರೆ. ಅದು ಏನಂತಂದ್ರೆ ನ್ಯೂಕ್ಲಿಯಸ್ ಅಂತಕ್ಕಂಥ ಹೆಸರು ಇಡ್ತಾರೆ. ಅದು ಯಾರಂದ್ರೆ ರಾಬರ್ಟ್ ಹುಕ್ ಅಂತಕ್ಕಂಥವ್ರು. ಕೆಲವೊಂದು ಕೋಶಕೇಂದ್ರದಲ್ಲಿ ಕೆಲವು ಗುಣಗಳನ್ನು ಹೊಂದವ, ಕೆಲವು ವರ್ಣತಂತುಗಳನ್ನು ಹೊಂದವ, ಕೆಲವು ವಿಧಗಳನ್ನು ಹೊಂದವ. ಆದರೆ ಗುಣಗಳನ್ನು ನೋಡೋಣಕ್ಕೆ ಈಗ ಗುಣಗಳಂದ್ರೇನು, ಈಗ ತಂದೆ ಅಥವಾ ತಾಯಿ ಗುಣಗಳನ್ನು ಯಾರಿಗೂ ಹೊಂದಿರ್ತವೆ, ಮಕ್ಕಳಿಗೆ ಗುಣಗಳನ್ನು ಯಾರ್ದು ಹೊಂದಿರ್ತವೆ, ತಂದೆ ಅಥವಾ ತಾಯಿದು. ಆದರೆ ಯಾವ ರೂಪದಲ್ಲಿ ಹೊಂದಿರುತ್ತವೆ ಅಂದರೆ DNA ರೂಪದಲ್ಲಿ ಅಂತಕ್ಕಂಥ ಗುಣಗಳನ್ನು ಹೊಂದಿರುತ್ತವೆ. ಯಾವ ಮಕ್ಕಳು ಯಾರ ಗುಣಗಳನ್ನು, ತಂದೆ ಅಥವಾ ತಾಯಿ ಗುಣಗಳನ್ನು. DNA ಅಂತಕ್ಕಂಥ ಫುಲ್ ಫಾರ್ಮ್ ಏನಂದ್ರೆ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ ಅಂತಕ್ಕಂಥದ್ದು. ಇವು ವರ್ಣತಂತುಗಳನ್ನು ಹೊಂದಿರುತ್ತವೆ. ಎಷ್ಟು ವರ್ಣತಂತುಗಳು ಅಂದರೆ 46. ಎಷ್ಟು ಜೊತೆ ಅಂದರೆ 23 ಜೊತೆ. 23, 46. ಓಕೆ. ಇವು ವಿಧಗಳು ಯಾವುವು ಅಂದರೆ ಪ್ರೊಕ್ಯಾರಿಯೋಟ್ಗಳು ಮತ್ತು ಯುಕ್ಯಾರಿಯೋಟ್ಗಳು. ಪ್ರೊಕ್ಯಾರಿಯೋಟ್ಗಳು ಅಂದರೆ ಕೋಶಕೇಂದ್ರ ಜೀವಗಳನ್ನು ಹೊಂದಿರಲ್ಲ, ಅವುಗಳನ್ನು ಏನಂತೀವಿ, ಪ್ರೊಕ್ಯಾರಿಯೋಟ್ಗಳು. ಯುಕ್ಯಾರಿಯೋಟ್ಗಳು ಅಂದರೆ ಕೆಲವು ಕೋಶಕೇಂದ್ರ ಜೀವಗಳನ್ನು ಹೊಂದಿರುತ್ತವೆ, ಅವುಗಳನ್ನು ನಾವು ಯುಕ್ಯಾರಿಯೋಟ್ಗಳು ಅಂತ ಅಂತೀವಿ. ಈಗ ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಎಂದರೇನು ನೋಡಿವಿ. ಈಗ ನ್ಯೂಕ್ಲಿಯಡ್ ಎಂದರೇನು ನೋಡೋಣ. ಕೇವಲ ನ್ಯೂಕ್ಲಿಕ್ ಆಮ್ಲ ಮಾತ್ರ ಇರುವ ಇಂತಹ ಅಸ್ಪಷ್ಟ ನ್ಯೂಕ್ಲಿಯರ್ ಪ್ರದೇಶವನ್ನು ನ್ಯೂಕ್ಲಿಯಡ್ ಎಂದು ಕರೆಯುವರು. ಕೆಲವೊಬ್ಬರೇ ನ್ಯೂಕ್ಲಿಕ್ ಆಮ್ಲ ಅಂತ ಹೊಂದಿರ್ತವೆ ಮತ್ತು ಅವಕ್ಕೆ ನ್ಯೂಕ್ಲಿಯರ್ ಪ್ರದೇಶಕ್ಕೆ ಏನು ಅಂತ ಕರಿತೀವಿ ಅಂದರೆ ನ್ಯೂಕ್ಲಿಯಡ್ ಎಂದು ಕರೆಯುತ್ತೀವಿ. ಮತ್ತು ಇವು ಕೆಲವು ಕ್ರೋಮೋಸೋಮ್ಸ್ಗಳನ್ನು ಹೊಂದಿರುತ್ತವೆ. ಥ್ಯಾಂಕ್ ಯು.